ನನ್ನ ಹೆಸರು ಚಿದಂಬರ ಅಂತೇಳಿ. ನಾನು ಇವತ್ತು ಈ ಸಾಲ್ತುಪ ಮರದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ. ಇದು ಸಾಲ್ತುಪ ಅಂತೇಳಿ. ಇದು ಕಾಯಿ ಇದೆ ಜುಲೈ ಆಗಸ್ಟ್ ಟೈಮಿಂಗ್ ಒಳ್ಳೆ ಬೀಳ್ತಾ ಇರುತ್ತೆ. ಜೂನ್ ನಲ್ಲಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಬೆಳೆದಿರಲ್ಲ. ಬಿದ್ದು ಕೂಡಲೇ ಇದು ಒಂದು ವಾರದೊಳಗೆ ಮೊಳಕೆ ಬರುತ್ತೆ. ನೋಡಿ, ಇದರಿಂದ ಉಪಯೋಗ ಏನಂದ್ರೆ ಇದನ್ನ ಕ್ಲೌಡ್ ಮಾಡ್ತಾರೆ, ಹಾಗೂ ಇದ್ರ ಲೋಪನ ಎಲ್ಲ ಮಾಡ್ತಾರೆ. ಲೋಪನಕ್ಕೆಲ್ಲ ಇದು ನಂಬರ್ 1, ಇದು ಭಾರಿ ಒಳ್ಳೇದು, ಭಾರಿ ಸ್ಮೆಲ್ ಇರುತ್ತೆ. ಹಾಗಾಗಿ ಇದನ್ನು ಒಳ್ಳೆ ಉಪಯೋಗ ಮಾಡ್ತಾರೆ ಈ ಮರನ್ನು. ಈ ಮರದಿಂದ ತುಂಬಾ ಜನಗಳಿಗೆ ಉಪಯೋಗ ಇದೆ. ಹೇಗೆ ಅಂತ ಹೇಳಿದ್ರೆ, ಇದು ಮೇಣ ಇದೆಯಲ್ಲ, ಇದು ಲೋಮನ ಬರುತ್ತೆ. ಮತ್ತೆ ಇದರ ಕಾಯಿ ಉಂಟಲ್ಲ, ಕಾಯಿಯಿಂದ ಈ ಸೋಪ್ ಎಲ್ಲ ಮಾಡ್ತಾರೆ. ನೋಡಿ, ಇದರದ್ದು ಕಾಯಿನ ತೋರಿಸ್ತೀನಿ ನೋಡಿ. ಇದು ಸಾಲ್ತುಪ ಕಾಯಿ, ಇದು ಇದೆಯಲ್ಲ, ಇದು ಒಡೆದಿದ್ದು ಕಾಯಿ. ಇದು ಒಡೆದಿದ್ದು ಕಾಯಿ ನೋಡಿ. ಇದು ಬಿದ್ದು ಕೂಡಲೇ ಹೀಗೆ ಮೊಳಕೆ ಬಂದ್ಬಿಡುತ್ತೆ. ಇದಕ್ಕೆಲ್ಲ ತುಂಬಾ ರೇಟ್ ಇದೆ. ಇದನ್ನು ಕೆಲ ಜನ ಎಲ್ಲ ತಗೊಂತಾರೆ, ಈ ಕಾಡು ಉತ್ಪತ್ತಿಯವರೆಲ್ಲ ಇದನ್ನು ಕಲೆಕ್ಟ್ ಮಾಡಿ ತಗೊಂತಾರೆ. ಹಾಗಾಗಿ ಇದು ಬೆಳೆಸಕ್ ತುಂಬಾ ಈಜಿ. ಇದು ಫಾರೆಸ್ಟ್ನವರೊಂದು ಭಾರಿ ಬೆಳೆಸ್ತಾ ಇದ್ದಾರೆ. ಈಗ ತುಂಬಾ ಸಂತೋಷ ಆಗ್ತಾ ಇದೆ. ರೈತರು ಹಾಗೆ ಸ್ವಲ್ಪ ಯಾವ್ದಾದ್ರು ಬೇಲಿ ಸೈಡಲ್ಲಿ ಇಂಥದ್ದೊಂದು 1-2 ಮರ ಹಾಕೊಂಡ್ಬಿಟ್ರೆ ಉಪಯೋಗ ಬರುತ್ತೆ. ಇದು ಯಾವ್ದು ಉಪಯೋಗ ಬರಲ್ಲ ಅಂತ ಹೇಳಿ ಏನಿಲ್ಲ. ನೋಡಿ ಎಷ್ಟು ಬೇಗ ಇದು ಜರ್ಮಿನೇಷನ್ ಆಗೋದು. ಬಿದ್ದು ಒಂದು ಸ್ವಲ್ಪ ದಿವಸ ಒಳಗೆ ಹೀಗೆ ಇದು ಬಂದ್ಬಿಡುತ್ತೆ. ಇದ್ರಲ್ಲಿ ಡೈರೆಕ್ಟ್ ಬ್ಯಾಗಿ ಹಾಕ್ಬಿಟ್ರೆ ಆಯ್ತು, ಒಳ್ಳೆ ಗಿಡ ಮಾಡ್ಬಿಡ್ಬೋದು. ಇದನ್ನು ಸ್ವಲ್ಪ ಗಿಡ ಮಾಡಿ ಸರ್, ಆದಷ್ಟು ರೈತರಿಗೂ ಸ್ವಲ್ಪ ಆದಷ್ಟು ಒಂದು ಉಪಕಾರ ಆಗಂಗೆ ಮಾಡ್ಬಿಡಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು.